ಏನೂ ಮಾಡ್ತಾ ಇಲ್ಲ. ನಮ್ಮ ಪಟೇಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಪ್ರತಿ ತಿಂಗಳು ಸಹ ನಾವು ಏನು ಒಂದು ಬಡಬ ವಯಸ್ಸಾದ ವೃದ್ಧರು ಮತ್ತು ಹ್ಯಾಂಡಿಕ್ಯಾಪ್ಟು ಡಯಾಲಿಸಿಸ್ ಅವ್ರಿಗೆಲ್ಲನೂ ಸಹ ನಾವು ಈ ಒಂದು ಓಲ್ಡ್ ಪೆನ್ಷನ್ ಅಂತ ಮಾಡಿಕೊಂಡು ನಮ್ಮ ಈ ಟ್ರಸ್ಟ್ ವತಿಯಿಂದ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಯಜಮಾನರು ಬರ್ತ್ಡೇ ಆಗಿರೋದ್ರಿಂದ ಒಂದು 2 ದಿವಸ ಅರ್ಲಿ ಕೊಡ್ತಾ ಇದ್ದೀನಿ. ಪ್ರತಿ ತಿಂಗಳು ನಾನು 10ನೇ ತಾರೀಕು, ಯಾಕೆ ಅಂದರೆ 10ನೇ ತಾರೀಕಂದರೆ ಇವ್ರಿಗೆಲ್ಲ ಕರೆಕ್ಟಾಗಿ ಜ್ಞಾಪಕ ಇರುತ್ತೆ. ಹಾಗಾಗಿ 10ನೇ ತಾರೀಕನ್ನು ನಾನು ಮಳೆ ಬರಲಿ, ಹಬ್ಬ ಇರಲಿ, ಹುಷಾರಿಲ್ಲದೆ ಇರಲಿ, ನಮಗೆ ಯಾರೋ ಒಬ್ಬರು ನಮ್ಮ ಮನೆಯಿಂದ ನಮ್ಮ ಟ್ರಸ್ಟ್ ಕಡೆಯಿಂದ ಬಂದು ನಾವು ಇದನ್ನು ಪ್ರತಿ ತಿಂಗಳು ಮಾಡ್ಕೊಂಡು ಹೋಗ್ತೀವಿ. ಸುಮಾರು 450ರಿಂದ 500 ಜನ ಇದ್ದಾರೆ. ಇವತ್ತು ಸ್ವಲ್ಪ 8ರಿಂದ 10 ಆಗಿರೋದ್ರಿಂದ ಸ್ವಲ್ಪ ಮಿಸ್ ಆಗಿದ್ದಾರೆ. ಅವರೆಲ್ಲ ಮನೆ ಹತ್ರ ಬರ್ತಾರೆ. ಇವತ್ತು ಅದನ್ನ ಕಂಪ್ಲೀಟ್ ಮಾಡ್ತಾರೆ. ಸರ್ ಒಂದು 60 ಅಂತ ಇಟ್ಕೊಂಡಿದೀವಿ. ಅದರಲ್ಲಿ ಇರ್ತಾರಲ್ವಾ ಅವರು ಹೆಲ್ತ್ ನೋಡ್ಕೊಂಡು ಕೊಡ್ತೀವಿ. ಅದರಲ್ಲಿ ಒಂದು 50-40 ಆ ಥರ ಇದ್ದವರು ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಹೆಲ್ತ್ ಇಶ್ಯೂ ಇರುತ್ತೆ, ಡಯಾಲಿಸಿಸ್ ಇರುತ್ತೆ, ಮಕ್ಕಳಿದ್ದಾರೆ, ಕೆಲವೊಂದು ಮಕ್ಕಳು ಸಹ ಡಯಾಲಿಸಿಸ್ ಇದ್ದಾರೆ. ಅವರನ್ನ ನಾವು ಸ್ಕೂಲ್ ಮಿಸ್ ಮಾಡಿದ್ರೆ ಅವ್ರದ್ದು ಫ್ಯಾಮಿಲಿಯಿಂದ ಯಾರಾದರೂ ಬಂದ್ರೆ ನಾವು ಅದನ್ನು ಕೊಟ್ಟು ಕಳಿಸ್ತಾ ಇದ್ದೀವಿ. ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ನಾವು ನೋಡಿ ಇದ್ದಾರೆ ವಿಕಲಚೇತನರಿಗೆ, ವಯಸ್ಸು ವೃದ್ಧರಿಗೆ, ಇವ್ರಿಗೆ ಮತ್ತೆ ಡಯಾಲಿಸಿಸು, ಈ ಥರ ಹೆಲ್ತ್ ವಿಷಯ ಇರೋಂಥವ್ರಿಗೆಲ್ಲ ನಾವು ಮಾಡ್ತಾ ಇದ್ದೀವಿ. ಮೇಡಮ್, ಈ ಒಂದು ಸೇವೆ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ? ಸುಮಾರು 10 ವರ್ಷದಿಂದ ನಾವು ನಮ್ಮ ಯಜಮಾನರು. ಯಾಕೆಂದರೆ ನಮ್ಮ ಮಾವನವರ ಒಂದು ಹೆಸರಲ್ಲಿ ನಾವು ಮಾಡಬೇಕು ಅಂತ ನಾವು ದುಡಿಬೋದು. ನಾವು ಒಂದು ದಿವಸ ಏನೋ ಒಂದು ವಿಜೃಂಭಣೆಯಿಂದ ಏನೋ ಒಂದು ಫಂಕ್ಷನ್ ಮಾಡ್ಬೋದು, ಅದೆಲ್ಲ ಬೇಡ. ನಾವು ಪ್ರತಿ ತಿಂಗಳು ಸಹ ಕೆಲವೊಬ್ಬರಿಗೆ ಮಾತ್ರೆ ತೊಗೊಳಕ್ಕೆ ದುಡ್ಡು ಇರಲ್ಲ. ಈಗಲೇ ಇವರನ್ನೇ ವಿಚಾರಿಸ್ತೀವಿ. ಮನೆಯಲ್ಲಿ ಕೆಲವೊಬ್ರು ಕೊಡ್ತಾರೆ, ಆದರೂ ಸಾಕಾಗಲ್ಲ. ಅವ್ರಿಗೇನೋ ಒಂದು ಬಾಳೆಹಣ್ಣು, ಏನೋ ಒಂದು ಬಿಸ್ಕೆಟೋ ಏನೋ ಒಂದು ತೊಗೋಬೇಕು, ಒಂದು ಎಲ್ಲಡಿಕೆ ಹಾಕೋರು ಇರ್ತಾರೆ. ಅವ್ರಿಗೆಲ್ಲ ಅನುಕೂಲ ಆಗಲಿ. ಒಂದು ಮೆಡಿಸನ್ಗೆ ಒಂದು ಇವಾಗ ಏನು ಕಡಿಮೆ ರೇಟ್ಗೂ ಮೆಡಿಸನ್ ಸಿಗುತ್ತೆ. ಅವ್ರ ಡಯಾಲಿಸಿಸ್ದು, ಜ್ವರದ್ದು ಏನೋ ಒಂದು, ಅದಕ್ಕಾಗಿ ನಾವು ನಮ್ಮ ಕೈಲಾದಂಥ ಸಹಾಯ ಮಾಡೋಣ ಅಂತ ಅಷ್ಟೇ. ನಮ್ಮ ಯಜಮಾನರದ್ದು ಇವತ್ತು ಹುಟ್ಟುಹಬ್ಬ, ಹಾಗಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು.